ಸ್ನೇಹಿತರೆ ನಮಸ್ಕಾರ. ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಭರ್ಜರಿಯಾಗಿ ಗೆಲುವು ಸಾಧಿಸಿದೆಯಾ? ಒಂದು ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಪರ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಭರ್ಜರಿಯಾಗಿ 4ನೇ ದಿನದಾಟದಂದು ಪ್ರದರ್ಶನ ತೋರಿದ್ದು, ಅದೇ ರೀತಿ ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಗೆಲುವಿಗೆ ನೆರವಾಗಿದ್ದಾರೆ. ಅದೇ ರೀತಿ ವೀಕ್ಷಕರ ಟೀಮ್ ಇಂಡಿಯಾ ತಂಡವು ಈ ಒಂದು ಸರಣಿಯಲ್ಲಿ 3-1 ಅಂತರದಿಂದ ಮುನ್ನಡೆ ಪಡೆದುಕೊಂಡಿದ್ದು, ಹಾಗೆ ವೀಕ್ಷಕರ ಇಂಗ್ಲೆಂಡ್ ತಂಡವು ಈ ಒಂದು ಸರಣಿಯನ್ನು ಕೈಬಿಟ್ಟಿದೆಯಾ? ಹೌದು ವೀಕ್ಷಕರ, ಸರಣಿಯಲ್ಲಿ ಮೊದಲ ಪಂದ್ಯವನ್ನು ಗೆದ್ದುಕೊಂಡಿದ್ದ ಆಂಗ್ಲರು ಈ ಒಂದು ಸರಣಿಯನ್ನು ವಶಪಡಿಸಿಕೊಳ್ಳುವ ಲೆಕ್ಕಾಚಾರ ಉಲ್ಟಾ ಆಗಿದೆ. ವೀಕ್ಷಕರ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಇಂಗ್ಲೆಂಡ್ ತಂಡವನ್ನು ಹೀನಾಯವಾಗಿ ಸೋಲಿಸಿತು. ಅದೇ ರೀತಿ ವೀಕ್ಷಕರ 3ನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ತಂಡವು ಬೃಹತ್ ಗುರಿಯಿಂದ ಗೆಲುವನ್ನು ಸಾಧಿಸಿತು. ಇದೀಗ ವೀಕ್ಷಕರ 4ನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಇನ್ನೊಂದು ಗೆಲುವನ್ನು ಪಡೆದುಕೊಂಡಿದ್ದು, ಅದೇ ರೀತಿ ವೀಕ್ಷಕರ ಈ ಒಂದು ಸರಣಿಯನ್ನು ಟೀಮ್ ಇಂಡಿಯಾ ತಂಡವು ಗೆದ್ದುಕೊಂಡಿದೆ. ವೀಕ್ಷಕರ 4ನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದ್ದ ಆಂಗ್ಲರು ಮೊದಲ ಇನ್ನಿಂಗ್ಸ್ನಲ್ಲಿ 353 ರನ್ ಗಳಿಸಿ ಆಲ್ಔಟ್ ಆಯಿತು. ಅದರಂತೆ ವೀಕ್ಷಕರ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಟೀಮ್ ಇಂಡಿಯಾ ತಂಡವು ಕೂಡ 307 ರನ್ಗೆ ಆಲ್ಔಟ್ ಆಯಿತು. ಇದರ ಮೂಲಕ ವೀಕ್ಷಕರ ಇಂಗ್ಲೆಂಡ್ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ 46 ರನ್ಗಳ ಬೃಹತ್ ಮುನ್ನಡೆ ಸಾಧಿಸಿತು. ಅದೇ ರೀತಿ ವೀಕ್ಷಕರ 3ನೇ ದಿನದಾಟದ 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡವು ಕೇವಲ 145 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಟೀಮ್ ಇಂಡಿಯಾ ತಂಡಕ್ಕೆ 192 ರನ್ಗಳ ಗುರಿಯನ್ನು ನೀಡಿತು. ಹಾಗೆ ವೀಕ್ಷಕರ ದ್ವಿತೀಯ ಇನ್ನಿಂಗ್ಸ್ನ ಕೊನೆಯ ಸೆಷನ್ನಲ್ಲಿ ಟೀಮ್ ಇಂಡಿಯಾ ತಂಡವು 40 ರನ್ ಗಳಿಸಿ ಇನ್ನೇನು ಗೆಲುವಿನ ನಗೆ ಬೀರಲಿದೆ. ಹೌದು ವೀಕ್ಷಕರ, ಇನ್ನು ಟೀಮ್ ಇಂಡಿಯಾ ತಂಡಕ್ಕೆ ಗೆಲ್ಲಲು 152 ರನ್ಗಳ ಅಗತ್ಯವಿದ್ದು, ಅದೇ ರೀತಿ ವೀಕ್ಷಕರ ಕ್ರೀಸ್ನಲ್ಲಿ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಅಬ್ಬರಿಸುತ್ತಿದ್ದಾರೆ. ವೀಕ್ಷಕರು ರೋಹಿತ್ ಶರ್ಮಾ ಅವರು ಎದುರಿಸಿದ 27 ಎಸೆತಗಳಲ್ಲಿ 24 ರನ್ ಬಾರಿಸಿದ್ದಾರೆ. ಅದೇ ರೀತಿ ಯಶಸ್ವಿ ಜೈಸ್ವಾಲ್ ಅವರು ಎದುರಿಸಿದ 21 ಎಸೆತಗಳಲ್ಲಿ 16 ರನ್ ಗಳಿಸಿದ್ದಾರೆ. ಅದೇ ರೀತಿ ವೀಕ್ಷಕರೇ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡು ಸರಣಿಯನ್ನು ವಶಪಡಿಸಿಕೊಳ್ಳುವ ತವಕದಲ್ಲಿದೆ. ಅದೇ ರೀತಿ ವೀಕ್ಷಕರು, ನಿಮಗೆ ಟೀಮ್ ಇಂಡಿಯಾ ತಂಡದಲ್ಲಿ ಯಾವ ಆಟಗಾರರ ಮೇಲೆ ಜಾಸ್ತಿ ಅಭಿಮಾನವಿದೆ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ ಇದೇ ರೀತಿ ಕ್ರಿಕೆಟ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಇಲ್ಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.